ಮಕ್ಕಳೇ, ಹೇಗಿದ್ದೀರಾ? ಎಲ್ರೂ ಆರಾಮಲ್ವಾ? ಮೇಧಾ ಟಿಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ತಟಸ್ಥ ವಸ್ತುಗಳು ಅನ್ನೋ ಪಾಠವನ್ನ ಈಗಾಗಲೇ ಶುರು ಮಾಡಿದ್ದೆವು. ಹಾಗೆ ಭಾಗ 1 ಕಲ್ತಿದ್ದೆವು. ಒಮ್ಮೆ ಸಣ್ಣದಾಗಿ ನಾವು ಏನೆಲ್ಲ ಕಲ್ತಿದ್ದೇವೆ ಅನ್ನೋದನ್ನ ರೀಕಾಲ್ ಮಾಡಿಕೊಳ್ಳೋಣ. ಸೊ ನಾವು ಆಮ್ಲಗಳ ಬಗ್ಗೆ ಕಲ್ತಿದ್ದೆವು, ಆಮ್ಲಗಳ ಗುಣವನ್ನ ಕಲ್ತಿದ್ದೆವು, ಪ್ರತ್ಯಾಮ್ಲದ ಗುಣವನ್ನ ಕಲ್ತಿದ್ದೆವು. ಹಾಗೆ ತಟಸ್ಥ ವಸ್ತುಗಳೆಂದರೇನು, ಹಾಗೆ ನೈಸರ್ಗಿಕ ಅನಿಲಗಳು ಯಾವ್ಯಾವುದು ಅನ್ನೋದನ್ನ ಕಲ್ತಿದ್ದೆವು. ನೈಸರ್ಗಿಕ ಸೂಚಕಗಳಂದ್ರೇನು ಅಲ್ವಾ, ಅದು ಬಣ್ಣವನ್ನ ಹೇಗೆ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬದಲಿಸ್ತದೆ. ಕೆಲವೊಂದು ನೈಸರ್ಗಿಕ ದ್ರಾವಣ ಅಂದ್ರೆ ನೈಸರ್ಗಿಕ ವಸ್ತುಗಳಾದ ಬೀಟ್ರೂಟ್ ಆಗಿರಬಹುದು, ಎಲೆಕೋಸು ಆಗಿರಬಹುದು, ಕೆಂಪು ದಾಸವಾಳ ಆಗಿರಬಹುದು, ಮತ್ತೆ ಹೈಡ್ರಾಂಜಿಯಾ, ಪೆಟೂನಿಯಾ ಅನ್ನೋ ಎಲೆಗಳ ಬಗ್ಗೆ, ಹಾಗೆಯೇ ಚಿನ್ನದ ಮಸಾಲೆ, ಅರಶಿನದ ಬಗ್ಗೆ ಕೂಡ ನಾವು ಕಳೆದ ತರಗತಿಯಲ್ಲಿ ಕಲ್ತಿದ್ದೇವೆ. ಹಾಗೆಯೇ ತಟಸ್ಥ ವಸ್ತುಗಳೆಂದರೇನು ಅನ್ನೋದನ್ನ ಕಲ್ತಿದ್ದೇವೆ. ಇವತ್ತು ತಟಸ್ಥ ವಸ್ತುಗಳ ದೈನಂದಿನ ಅಪ್ಲಿಕೇಶನ್ಸ್ ಅಂದ್ರೆ ಅನ್ವಯಿಕ ಪ್ರಶ್ನೆಗಳು ಯಾವುದು, ನಾವು ದೈನಂದಿನ ಜೀವನದಲ್ಲಿ ತಟಸ್ಥೀಕರಣವನ್ನ ಹೇಗೆಲ್ಲ ಬಳಸ್ತೇವೆ ಅನ್ನೋದನ್ನ ಕಲಿಯೋಣ. ಸೊ ನಿಮಗೆ ಗೊತ್ತಿರುವ ಹಾಗೆ ತಟಸ್ಥೀಕರಣ ಅಂತ ಹೇಳಿದ್ರೆ ಏನು, ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿದಾಗ ತಟಸ್ಥ ವಸ್ತು ಉಂಟಾಗ್ತದೆ. ಅಲ್ಲಿ ಏನಾಗ್ತದೆ ಆಕ್ಚುಲಿ ತಟಸ್ಥ ವಸ್ತು ಅಂತ ಹೇಳಿದ್ರೆ? ತಟಸ್ಥ ವಸ್ತು ಅಂತ ಹೇಳಿದ್ರೆ ಬೇರೇನೂ ಅಲ್ಲ. ತಟಸ್ಥ ವಸ್ತು ಅಂತ ಹೇಳಿದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿದಾಗ ಒಂದು ಲವಣ ಉಂಟಾಗ್ತದೆ, ಮತ್ತದ್ರೊಟ್ಟಿಗೆ ನೀರು ಮತ್ತು ಉಷ್ಣ ಬಿಡುಗಡೆಯಾಗ್ತದೆ. ಈ ಕ್ರಿಯೆಯನ್ನ ತಟಸ್ಥ ವಸ್ತು ಅಂತ ಹೇಳ್ತಾರೆ. ಉದಾಹರಣೆಯೊಂದಿಗೆ ಬರೆಯುವುದಾದ್ರೆ, ಹೈಡ್ರೋಕ್ಲೋರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಆಯ್ತಾ, ಅದರ ಒಟ್ಟಿಗೆ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಆಯ್ತಾ. ಅದು ಒಟ್ಟಿಗೆ ಪ್ರತಿವರ್ತಿಸಿದಾಗ ಏನಾಗ್ತದಂತ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್ ಅನ್ನೋ ಲವಣ ಬಿಡುಗಡೆ ಆಗ್ತದೆ. ಅದರ ಒಟ್ಟಿಗೆ ನೀರು ಬಿಡುಗಡೆ ಆಗ್ತದೆ, ಹಾಗೆ ಉಷ್ಣ ಬಿಡುಗಡೆ ಆಗ್ತದೆ ಆಯ್ತಾ. ಉಷ್ಣ ಅಂತ ಬರಿಬಹುದು, ಬರೆಯದಿದ್ರೂ ನಡೀತದೆ, ಉಷ್ಣ ಬಿಡುಗಡೆ ಆಗ್ತದೆ. ಸೊ ಇದಕ್ಕೆ ನಾನು ಇದನ್ನೇ ಒಂದು ಸಿಂಬಾಲಿಕ್, ಸಾಂಕೇತಿಕವಾಗಿ ಬರಿಬೇಕಾದ್ರೆ ನಾನು ಇಲ್ಲಿ ಬರಿತೇನೆ ನೋಡಿ, ಜಾಗ ಇಲ್ಲ, ಕೆಳಗೆ ಬರಿತೇನೆ. HCl ಪ್ಲಸ್ NaOH ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು, NaCl ಅನ್ನೋದು ಲವಣ ಸೋಡಿಯಂ ಕ್ಲೋರೈಡ್, ಮತ್ತೆ ನೀರು ವಾಟರ್ ಪ್ಲಸ್ ಎನರ್ಜಿ ಉಷ್ಣ, ಅದನ್ನ ಕನ್ನಡದಲ್ಲೇ ಬರೆಯಿರಿ ಆಯ್ತಾ. ಈ ಕ್ರಿಯೆ ನಡೆಯುವಂತಹದ್ದು. ಈ ಕ್ರಿಯೆನ ನಾವು ಏನಂತ ಕರಿತೇವೆ? ತಟಸ್ಥೀಕರಣ ಅಂತ ಕರಿತೇವೆ. ತಟಸ್ಥೀಕರಣ ಹೇಗೆ ಉಂಟಾಗ್ತದೆ? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿದಾಗ. ಹಾಗಾದ್ರೆ ಅದರ ಅನ್ವಯಿಕಗಳು ಯಾವುದೆಲ್ಲ ಅನ್ನುವುದನ್ನ ನೋಡೋಣ ಬನ್ನಿ. ಸೊ ಸನ್ನಿವೇಶ ಒಂದು ನೈಸರ್ಗಿಕ ದಾಳಿ ಮತ್ತು ಪರಿಹಾರ. ಜೇನು ಕಚ್ಚುತ್ತದೆ ನಮ್ಗೆ, ಕೆಲವೊಮ್ಮೆ ಇರುವೆ ಕಚ್ಚುತ್ತದೆ, ಆಗ ಆ ಭಾಗ ದಪ್ಪ ಆಗ್ತದೆ ಅಲ್ವಾ, ಉರಿತದೆ. ಸೊ ಆಗ ಏನ್ ಮಾಡಬಹುದು ಅಂತ ಹೇಳಿದ್ರೆ ಆ ಜಾಗಕ್ಕೆ ಸೋಪ್ನಿಂದ ಒರೆಸಬಹುದು. ನೋಡಿ, ಇರುವೆ ಕಚ್ಚಿದಾಗ ದಪ್ಪ ಆಗುವಂತಹದ್ದು ಯಾಕೆ ಅಂತ ಹೇಳಿದ್ರೆ ಇರುವೆ ಒಂದು ಆಮ್ಲವನ್ನ ಬಿಡುಗಡೆ ಮಾಡ್ತದೆ, ಅದುವೇ ಫಾರ್ಮಿಕ್ ಆಮ್ಲ. ಯಾವ ಆಮ್ಲ? ಫಾರ್ಮಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲ ಅಂತಾರೆ ಬರೀರಿ ನೀವು ಆಯ್ತಾ. ಆಗ ಆ ಜಾಗಕ್ಕೆ ಅಥವಾ ಆ ಭಾಗಕ್ಕೆ ನಾವು ಏನಂತ ಹೇಳ್ಬಹುದು? ತೇವಪೂರಿತ ಅಡುಗೆ ಸೋಡಾ ಮನೆಯಲ್ಲಿ ಇದ್ರೆ ತಕ್ಷಣ ಅಡುಗೆ ಸೋಡಕ್ಕೆ ಸ್ವಲ್ಪ ನೀರ್ ಹಾಕಿ ಆ ಜಾಗಕ್ಕೆ ಹಚ್ಬಹುದು. ಆಗ ಆ ಜಾಗ ಏನಾಗ್ತದೆ? ಆಮ್ಲ. ಇದು ಆಮ್ಲ, ಫಾರ್ಮಿಕ್ ಆಮ್ಲ ಅನ್ನೋದು ಆಮ್ಲ, ಅಡುಗೆ ಸೋಡಾ ಅನ್ನೋದು ಪ್ರತ್ಯಾಮ್ಲ. ಎರಡೂ ಸೇರಿ ಆ ಜಾಗ ಏನಾಗ್ತದೆ? ತಟಸ್ಥ ಆಗ್ತದೆ ಆಯ್ತಾ. ಆ ಜಾಗ ಏನಾಗ್ತದೆ? ತಟಸ್ಥ ಆಗ್ತದೆ. ಸೊ ಆ ನೋವು ನಿಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಅರ್ಥ ಆಗ್ತಾ ಉಂಟಾ? ಇದು ಒಂದು ನೈಸರ್ಗಿಕವಾಗಿ ನಡೆಯುವಂತಹದ್ದು. ಹಾಗೆಯೇ ಇನ್ನೊಂದು ಸನ್ನಿವೇಶ ಅಂತ ಹೇಳಿದ್ರೆ ಕೃಷಿಯಲ್ಲಿ ನೋಡಿ, ಕೃಷಿಯಲ್ಲಿ ಮಣ್ಣಿನ ಒಂದು ಏನು ಬಳಕೆ ನಾವು ಮಾಡ್ತೇವೆ, ಅಥವಾ ಆ ಮಣ್ಣಿನಲ್ಲಿ ಯಾವ ಬೆಳೆಯನ್ನ ಬೆಳಿಬೇಕು ಅನ್ನೋದನ್ನ ಯೋಚಿಸುವ ಮೊದಲು ಆ ಮಣ್ಣಿನ ಗುಣಮಟ್ಟ ಏನು ಅಂತ ಹೇಳಿ ನಾವು ಕಂಡು ಹಿಡಿಬೇಕು.
ಅಥವಾ ಅದು ಯಾವ ಬಗೆಯ ಮಣ್ಣು ಅನ್ನೋದನ್ನ ನಾವು ಕಂಡುಹಿಡಬೇಕು. ಉದಾಹರಣೆಗೆ ಅದು ಆಮ್ಲೀಯ ಮಣ್ಣು ಅಥವಾ ಪ್ರತ್ಯಾಮ್ಲೀಯ ಮಣ್ಣು ಅಂತ ಹೇಳಿ ನಮಗೆ ಗೊತ್ತಿರಬೇಕು. ನೋಡಿ, ಮಣ್ಣಿನ ಯಾವಾಗ್ಲೂ ಮಣ್ಣು ಅದು ತಟಸ್ಥ ಆಗಿದ್ರೆ ಉತ್ತಮ ಬೆಳೆಯನ್ನ ಕೊಡ್ತದೆ, ಆಯ್ತಾ, ಉತ್ತಮ ಫಲವನ್ನ ಕೊಡ್ತದೆ, ಬೆಳೆ ಉತ್ತಮವಾಗಿ ಬೆಳೀತದೆ ಮತ್ತೆ ಫಲ ಉತ್ತಮವಾಗಿ ಕೊಡ್ತದೆ. ಆದ್ರೆ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಇದ್ದಾಗ ಆ ಮಣ್ಣಿನಲ್ಲಿ ಬೆಳೆಗಳು ಏನಾಗುದಿಲ್ಲ, ಅಷ್ಟು ಉತ್ತಮವಾಗಿ ಬೆಳೆಯುವುದಿಲ್ಲ ಮತ್ತೆ ಫಲ ಕುಂಠಿತವಾಗ್ತದೆ. ಈ ಕಾರಣಕ್ಕಾಗಿ ಮಣ್ಣಿನ ಬಗೆಯನ್ನ ತಿಳಿಯುವುದು ಅತ್ಯಗತ್ಯ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಣ್ಣು ಇದ್ದಾಗ, ಆಮ್ಲೀಯ ಮಣ್ಣು ಇದ್ದಾಗ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸುಣ್ಣವನ್ನ ಸೇರಿಸ್ತಾರೆ. ಸುಣ್ಣ ಅನ್ನೋದು ಪ್ರತ್ಯಾಮ್ಲೀಯ, ಸೊ ಸೇರಿಸುವುದ್ರಿಂದ ಏನಾಗ್ತದೆ, ಮಣ್ಣು ತಟಸ್ಥ ಆಗ್ತದೆ, ಆಯ್ತಾ. ಹಾಗೆ ಒಂದು ವೇಳೆ ಮಣ್ಣು ಪ್ರತ್ಯಾಮ್ಲೀಯ ಆಗಿದ್ರೆ, ಆಮ್ಲೀಯ ಆಗಿದ್ರೆ ಸುಣ್ಣ ಸೇರಿಸಿದಾಗ ಏನಾಗ್ತದೆ, ಪ್ರತ್ಯಾಮ್ಲೀಯ ಆಗ್ತದೆ. ಆದ್ರೆ ಪ್ರತ್ಯಾಮ್ಲೀಯ ಇದ್ದಾಗ ಏನಾಗ್ತದೆ, ಅದಕ್ಕೆ ಸಾವಯವ ಗೊಬ್ಬರವನ್ನ ಬಿಡ್ತಾರೆ. ಸಾವಯವ ಗೊಬ್ಬರವನ್ನ ಹಾಕುವುದ್ರಿಂದ ಅಲ್ಲಿ ಆಮ್ಲ ಉತ್ಪತ್ತಿ ಆಗ್ತದೆ, ಬ್ಯಾಕ್ಟೀರಿಯಾಗಳು ಎಲ್ಲ ಸೇರಿ ಆಮ್ಲವನ್ನ ಉತ್ಪತ್ತಿ ಮಾಡ್ತದೆ. ಸೊ ಮಣ್ಣು ಏನಾಗ್ತದೆ, ತಟಸ್ಥ ಆಗ್ತದೆ. ಸೊ ಎರಡೂ ಬಗೆಯ ಮಣ್ಣುಗಳು ಇದ್ದಾಗ ನಾವು ಏನ್ ಮಾಡ್ಬೇಕಾಗ್ತದೆ, ಮಣ್ಣನ್ನ ತಟಸ್ಥ ಮಾಡ್ಬೇಕಾಗ್ತದೆ. ಯಾಕೆ ಮಣ್ಣು ತಟಸ್ಥ ಬೇಕು? ತಟಸ್ಥ ಮಣ್ಣಿನಲ್ಲಿ ಮಾತ್ರ ಬೆಳೆಗಳು ಉತ್ತಮವಾಗಿ ಬೆಳೆಯುವಂತಹದ್ದು. ಅರ್ಥ ಆಯ್ತು ನಿಮ್ಗೆ? ಸೊ ಒಂದು ಇರುವೆ ಕಚ್ಚಿದಾಗ ಅಥವಾ ಜೇನು ಕಚ್ಚಿದಾಗ, ಎರಡು ಯಾವುದು, ಕೃಷಿಯಲ್ಲಿ ಮಣ್ಣಿದ್ದು. ಈಗ ನೋಡಿ, ಮೂರನೇದು ಜಲಮೂಲಗಳ ರಕ್ಷಣೆ. ಜಲಮೂಲಗಳ ರಕ್ಷಣೆ ನಾವು ಹೇಗೆ ಮಾಡುವುದಂತ ಹೇಳಿದ್ರೆ, ಕೆಲವೊಮ್ಮೆ ಕಾರ್ಖಾನೆಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ ತ್ಯಾಜ್ಯವನ್ನ ಬಿಡುಗಡೆ ಮಾಡ್ತದೆ. ಅದು ಹೆಚ್ಚಿನ ತ್ಯಾಜ್ಯಗಳು ಏನು, ಆಮ್ಲೀಯ ತ್ಯಾಜ್ಯಗಳು. ಆಮ್ಲೀಯ ತ್ಯಾಜ್ಯಗಳನ್ನ ನೀರಿಗೆ ಬಿಡುವುದರಿಂದ ಏನಾಗ್ತದೆ, ನೀರು ಆಮ್ಲೀಯ ನೀರಾಗಿ ಬದಲಾವಣೆ ಆಗ್ತದೆ. ಸೊ ಆಮ್ಲೀಯ ನೀರಿನಲ್ಲಿ ಮೀನೆಲ್ಲ ಏನಾಗ್ತದೆ, ಸಾಯ್ತದೆ, ಆಯ್ತಾ. ಆಮ್ಲೀಯ ನೀರಿನಲ್ಲಿ ಮೀನೆಲ್ಲ ಸಾಯ್ತದೆ, ಅದಕ್ಕೆ ಬದುಕಲಿಕ್ಕೆ ಆಗುವುದಿಲ್ಲ, ಆಯ್ತಾ. ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು, ಆ ನೀರನ್ನ, ಆಮ್ಲೀಯ ಕಾರ್ಖಾನೆ ತ್ಯಾಜ್ಯವನ್ನ ನಾವು ನೀರಿಗೆ ಬಿಡುವುದಕ್ಕಿಂತ ಮುಂಚೆ ಅದನ್ನ ಪ್ರತ್ಯಾಮ್ಲೀಯದೊಂದಿಗೆ ಸೇರಿಸಿ ಅದನ್ನ ತಟಸ್ಥಗೊಳಿಸ್ಬೇಕು. ಯಾವುದು, ಆ ತ್ಯಾಜ್ಯವನ್ನ ತಟಸ್ಥಗೊಳಿಸಿ, ಅಂದ್ರೆ ಪ್ರತ್ಯಾಮ್ಲೀಯ ಬೆರೆಸಿದಾಗ ಅದು ತಟಸ್ಥ ಆಗ್ತದೆ, ನಂತರ ಅದನ್ನ ನೀರಿಗೆ ಬಿಡ್ಬಹುದು. ಆಗ ಏನಾಗುವುದಿಲ್ಲ, ಆ ನೀರು ಆಮ್ಲೀಯವಾಗುವುದಿಲ್ಲ, ಆಯ್ತಾ. ಸೊ ಆಗ ತಟಸ್ಥ ಆಗ್ತದೆ, ಏನು ತೊಂದರೆ ಆಗುವುದಿಲ್ಲ. ಅರ್ಥ ಆಗ್ತಾ ಉಂಟ ನಿಮಗೆ? ಸೊ ಇದಿಷ್ಟು ಈ ಪಾಠದ ಬಗ್ಗೆ. ಇಲ್ಲಿಗೆ ಈ ಪಾಠ ಮುಗಿತದೆ. ಈಗ ನಾವು ಅಭ್ಯಾಸದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಏನು ಎತ್ತ ಅಂತ ಹೇಳಿ ನೋಡೋಣ, ಆಗ್ಬೋದಲ್ವಾ? ಸೊ ನೋಡಿ ಮಕ್ಕಳೇ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ನಿಮಿಷ. ಕಾಣ್ತಾ ಇದೆ ನಿಮಗೆ? ಸೊ ಮೊದಲ ಪ್ರಶ್ನೆ ನೋಡಿ, ಒಂದು ದ್ರಾವಣವು ಕೆಂಪು ಲಿಟ್ಮಸ್ ಕಾಗದವನ್ನು, ಆಯ್ತಾ, ನೀಲಿ ಬಣ್ಣಕ್ಕೆ ಬದಲಿಸ್ತದೆ. ಯಾವ ದ್ರಾವಣ ನೀಲಿ ಬಣ್ಣಕ್ಕೆ ಬದಲಿಸುವಂತಹ ದ್ರಾವಣ ಗೊತ್ತಿದೆಯಾ ನಿಮಗೆ? ಯಾವ ದ್ರಾವಣ ಇದ್ರೆ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ? ಹಾ, ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಬೇಕಾದ್ರೆ ಅದು ಪ್ರತ್ಯಾಮ್ಲೀಯ ದ್ರಾವಣ ಆಗಿರ್ಬೇಕು. ಅದು ಯಾವ ದ್ರಾವಣ ಆಗಿರ್ಬೇಕು? ಪ್ರತ್ಯಾಮ್ಲ ಆಗಿರ್ಬೇಕು. ಈ ಕೆಳಗಿನ ಯಾವ ದ್ರಾವಣವನ್ನ ಹೆಚ್ಚಾಗಿ ಸೇರಿಸುವುದರಿಂದ ಬದಲಾವಣೆಯ ಹಿಮ್ಮುಖವಾಗ್ತದೆ? ಈಗ ಇದಕ್ಕೆ ನಾವು ಹೆಚ್ಚುವರಿ, ಆಯ್ತಾ, ಪ್ರತ್ಯಾಮ್ಲ ಒಂದು ದ್ರಾವಣ ನಮ್ಮ ಬಳಿ ಇದೆ. ಈಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುವಂತೆ ಮಾಡ್ಬೇಕು. ಹೇಗೆ ಮಾಡೋದು? ಈ ಒಂದು ದ್ರಾವಣಕ್ಕೆ ನಾವು ಯಾವುದನ್ನ ಸೇರಿಸಿದ್ರೆ ಅದು ಆಮ್ಲೀಯ ಆಗ್ತದೆ? ಸುಣ್ಣದ ತಿಳಿನೀರು ಅನ್ನೋದು ಪ್ರತ್ಯಾಮ್ಲೀಯ, ಅಡುಗೆ ಸೋಡಾ ಅನ್ನೋದು ಕೂಡ ಪ್ರತ್ಯಾಮ್ಲೀಯ, ವಿನೆಗರ್ ಆಮ್ಲ ಅಲ್ವಾ. ಹಾಗೆ ಉಪ್ಪಿನ ದ್ರಾವಣ ಇದು ತಟಸ್ಥ. ಸೊ ಯಾವ ದ್ರಾವಣವನ್ನ ಸೇರಿದಾಗ ಇದು ಆಮ್ಲ ಆಗ್ತದೆ? ವಿನೆಗರ್ ಅನ್ನ ಸೇರಿಸಿದಾಗ. ಯಾವುದನ್ನ? ವಿನೆಗರ್ ಅನ್ನು ಸೇರಿಸಿದಾಗ ದ್ರಾವಣವು ಆಮ್ಲ ಆಗ್ತದೆ, ಮತ್ತೆ ಬದಲಾವಣೆ ಏನಾಗ್ತದೆ? ಹಿಮ್ಮುಖ ಆಗ್ತದೆ. ಸೊ ಉದಾಹರಣೆ ಬಿ, ಅಲ್ಲ ಸಾರಿ ಸಿ, ಆಯ್ತಾ. ಉದಾಹರಣೆ ಯಾವುದು? ಸಿ. ಅರ್ಥ ಆಗ್ತಾ ಉಂಟಲ್ಲ ನಿಮಗೆ? ಓಕೆ, ನಾವೀಗ ಎರಡನೇ ಪ್ರಶ್ನೆಗೆ ಬರೋಣ ಮಕ್ಕಳೇ. ಎರಡನೇ ಪ್ರಶ್ನೆಗೆ ನೋಡಿ, ಸಾರಿ ಒಂದ್ ನಿಮಿಷ, ಎರಡನೇ ಪ್ರಶ್ನೆಗೆ ಬರೋಣ. ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಸೆಕೆಂಡು,
ದ್ರಾವಣವು ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿಸಿದ್ರೆ ಅದಕ್ಕೆ ಏನ್ ಹಾಕಬೇಕು? ವಿನೆಗರ್ ಅಲ್ವಾ? ಸವಾಲು ಒಂದಕ್ಕೆ ಉದಾಹರಣೆ ನೋಡಿ, ಉತ್ತರ ಇಲ್ಲಿದೆ. ನಾವು ಏನನ್ನ ಹಾಕಿದಾಗ ಅದು ದ್ರಾವಣ ಹಿಮ್ಮುಖವಾಗಿ ಬದಲಾಗ್ತದೆ ಅನ್ನೋದು. ಸೊ ಅದೇನು? ವಿನೆಗರ್ ಅನ್ನ ಸೇರಿಸಿದಾಗ. ಆಗ ನೆಕ್ಸ್ಟ್ ನೋಡಿ, ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ. ಒಂದ್ ನಿಮಿಷ ಮಕ್ಕಳೇ. ಓಕೆ, ಈಗ ಕಾಣ್ತಾ ಉಂಟಾ? ಈಗ ಎರಡನೇ ಪ್ರಶ್ನೆಗೆ ಬರೋಣ. ಓಕೆ, ಸಾರಿ. ಎರಡನೇ ಪ್ರಶ್ನೆಗೆ ಬರೋಣ. ಎರಡನೇ ಪ್ರಶ್ನೆ ಏನ್ ಹೇಳ್ತದೆ ಅನ್ನೋದನ್ನ ನೋಡೋಣ. ನಿಮ್ಮಲ್ಲಿ ABC ಎಂದು ಗುರುತು ಮಾಡಲಾದ 3 ಅಪರಿಚಿತ ದ್ರಾವಣಗಳನ್ನು ನೀಡಲಾಗಿದೆ. ಆದರೆ ಇವುಗಳಲ್ಲಿ ಯಾವುದು ಆಮ್ಲೀಯ, ಯಾವುದು ಪ್ರತ್ಯಾಮ್ಲೀಯ ಮತ್ತು ತಟಸ್ಥ ಎಂದು ನಿಮಗೆ ತಿಳಿದಿಲ್ಲ. ದ್ರಾವಣ Aಗೆ ಕೆಲವು ಹನಿ ಕೆಂಪು ಲಿಟ್ಮಸ್ ದ್ರಾವಣವನ್ನ ಸೇರಿಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಕಾಣ್ತಾ ಇದೆಯಾ ನಿಮಗೆ? ಓಕೆ, ಆಯ್ತಾ? ಇದು ದ್ರಾವಣ A, ಇದು ದ್ರಾವಣ B, ಹಾಗೆ ಇದು ದ್ರಾವಣ C. ಆಯ್ತಾ? ಈ ದ್ರಾವಣಕ್ಕೆ ಯಾವುದನ್ನ? ಕೆಂಪು ಲಿಟ್ಮಸ್ ಹಾಕಿದಾಗ ಇದು ಯಾವ ಬಣ್ಣಕ್ಕೆ ತಿರುಗುತ್ತದೆ? ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾದ್ರೆ ಇದು ಏನಾಗಿರಬಹುದು? ಕೆಂಪು ನೀಲಿ ಆಗುವುದು ಯಾವಾಗ? ಅದು ಪ್ರತ್ಯಾಮ್ಲ ಆಗಿದ್ದಾಗ ಅಲ್ವಾ? ಯಾವ್ದಾಗಿದ್ದಾಗ? ಪ್ರತ್ಯಾಮ್ಲೀಯ ಆಗಿದ್ದಾಗ. ಸೊ ನಾನಿಲ್ಲಿ ಬರಿತೇನೆ, ಇದು ಪ್ರತ್ಯಾಮ್ಲ. A ಅನ್ನೋದು ಪ್ರತ್ಯಾಮ್ಲ. ಹಾಗೆ B ನೋಡೋಣ. ಕೆಲವು ಹನಿ ಅರಶಿನ ದ್ರಾವಣ Bಗೆ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದಕ್ಕೆ ಕೂಡ ಅರಶಿನ ಹಾಕಿದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗಾದ್ರೆ ಇದು ಯಾವ್ದಾಗಿರ್ಬಹುದು? ಇದು ಕೂಡ ಪ್ರತ್ಯಾಮ್ಲ. ಅರಶಿನ ಕೆಂಪಾಗುವುದು ಪ್ರತ್ಯಾಮ್ಲದ ಸಮಕ್ಷದಲ್ಲಿ ಅಲ್ವಾ? ಸೊ ಅದು ಪ್ರತ್ಯಾಮ್ಲ. ಹಾಗಾದ್ರೆ ನೋಡಿ, ಮೂರನೇದು ನೋಡಿ. ದ್ರಾವಣ Cಗೆ ಕೆಲವು ಹನಿ ಕೆಂಪು ಗುಲಾಬಿ ಸಾರವನ್ನ ಸೇರಿಸಿದ ನಂತರ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಗುಲಾಬಿ ಸಾರ ಕೂಡ ಕೆಂಪಾಗುವುದು ಯಾವ ಇದರಲ್ಲಿ? ಪ್ರತ್ಯಾಮ್ಲದಲ್ಲಿ ಅಲ್ವಾ? ಪ್ರತ್ಯಾಮ್ಲದಲ್ಲಿ. ಹಾಗಾದ್ರೆ ಮೂರೂ ಕೂಡ ಏನು? ಇದು ಮೂರೂ ದ್ರಾವಣಗಳು ಕೂಡ ಪ್ರತ್ಯಾಮ್ಲ. ಇಲ್ಲಿ ನೋಡಿ ಪ್ರಶ್ನೆ. ಈ ಅವಲೋಕನದ ಆಧಾರದ ಮೇಲೆ ಈ ಕೆಳಗಿನವುಗಳಲ್ಲಿ ಯಾವುದು A, B ಮತ್ತು C ದ್ರಾವಣಗಳ ಸ್ವಭಾವದ ಸರಿಯಾದ ಅನುಕ್ರಮಣೀಯವಾಗಿದೆ? ಆಮ್ಲೀಯ ಮತ್ತು ಆಮ್ಲೀಯ, ತಟಸ್ಥ ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಅಲ್ಲ, ಆಮ್ಲೀಯ ಅಲ್ಲ, ಸಾರಿ. ಸೊ ಯಾವುದು? ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಅನ್ನೋದು. ಸೊ ಇದು ಉತ್ತರ ಆಗ್ತದೆ ಎರಡನೇ ಪ್ರಶ್ನೆಗೆ. ಅದು ಎಲ್ಲವೂ ಏನು? ಪ್ರತ್ಯಾಮ್ಲೀಯ ಆಗ್ತದೆ. ಓಕೆನಾ? ಎರಡನೇದು ಎಲ್ಲವೂ ಏನಾಗ್ತದೆ? ಪ್ರತ್ಯಾಮ್ಲೀಯ. ಮೂರೂ ಕೂಡ ಪ್ರತ್ಯಾಮ್ಲೀಯ ಸ್ವಭಾವವನ್ನ ಹೊಂದಿದೆ ಎಂದು ನಮ್ಗೆ ತಿಳಿತದೆ. ಓಕೆನಾ? ಎರಡನೇ ಉತ್ತರಕ್ಕೆ ನಿಮ್ಗೆ ಉತ್ತರ ಸಿಕ್ಕಿತು ಅಂತ ಹೇಳಿ ಭಾವಿಸ್ತೇನೆ. ಈಗ ನೋಡಿ, ಮೂರನೇ ಪ್ರಶ್ನೆಗೆ ಬರೋಣ. ಮೂರನೇ ಪ್ರಶ್ನೆ ಏನ್ ಹೇಳ್ತದೆ ಅನ್ನೋದನ್ನ ನೋಡೋಣ. ಚಿತ್ರ 2.13, 2.14, 2.15ಗಳನ್ನು ಗಮನಿಸಿ. ನೋಡಿ, ಒಂದು ಚಿತ್ರ ಕಾಣ್ತಾ ಇದೆ ಮತ್ತು ವಿಶ್ಲೇಷಿಸಿ. ಇದರಲ್ಲಿ ಗುಲಾಬಿ ಹೂವಿನ ಸಾರದ ಕಾಗದದ ಪಟ್ಟಿಗಳನ್ನ ಬಳಸಲಾಗಿದೆ. ಪ್ರತಿಯೊಂದು ಪಾತ್ರದಲ್ಲಿರುವ ದ್ರಾವಣಗಳ ಸ್ವಭಾವವನ್ನ ಗುರುತಿಸಿ. ಏನಾಗ್ತಾ ಇದೆ? ಗುಲಾಬಿ ದ್ರಾವಣವನ್ನ ಹಾಕಿದಾಗ ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ, ಆಯ್ತಾ? ನೋಡೋದಾದ್ರೆ ಏನಾಯ್ತು ಹೇಳಿ ಮಕ್ಳೇ? ಗುಲಾಬಿ ದ್ರಾವಣವನ್ನ ಹಾಕಿದಾಗ ಮೂರೂ ದ್ರಾವಣಗಳಲ್ಲಿ ಬದಲಾವಣೆ ಆಯ್ತು. ಆ ಬದಲಾವಣೆ ಯಾವುದು ಅನ್ನೋದನ್ನ ಹೇಳಿ ನೋಡೋಣ ನನಗೆ. ನೋಡಿ, ಗುಲಾಬಿ ಸಾರದ ಏನು ಒಂದು ದ್ರಾವಣವನ್ನ ತೆಗೆದಾಗ ಅದು ಕೆಲವೊಂದು ಬದಲಾವಣೆಗಳನ್ನ ಉಂಟು ಮಾಡ್ತದೆ ಅಲ್ವಾ? ಇದು ನಾವು ಮೊನ್ನೆ ಕಲ್ತದ್ದು, ನೆನಪಿಸಿಕೊಳ್ಳಿ. ನೋಡಿ, ಗುಲಾಬಿ ಸಾರದ ಒಂದು ಸಾರವನ್ನ ತೆಗೆದು ಆಮ್ಲಕ್ಕೆ ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಿಸ್ತದೆ. ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಅದು ತಟಸ್ಥ ಅಂದ್ರೆ ಹಸಿರು ಬಣ್ಣಕ್ಕೆ ಬದಲಾಗ್ತದೆ. ತಟಸ್ಥಕ್ಕೆ ಹಾಕಿದಾಗ ಯಾವ ಬಣ್ಣವೂ ಬದಲಾಗುವುದಿಲ್ಲ. ಒಂದ್ ನಿಮಿಷ ನೋಡಿ, ಇದು ನಾವು ಮೊನ್ನೆ ಕಲ್ತದ್ದು ಅಲ್ವಾ? ಸೊ ಈಗ ನೋಡಿ, ನಾವು ಏನ್ ಮಾಡ್ಬೇಕು ಗೊತ್ತಿದೆ ನಮ್ಗೆ.
ಇಲ್ಲಿ ಹಸಿರಾಗಿದೆ. ಹಾಗಾದ್ರೆ ಚಿತ್ರ 2.1ರಲ್ಲಿ ಇರುವುದು ಪ್ರತ್ಯಾಮ್ಲ. ಆಯ್ತಾ, ಇದು ಪ್ರತ್ಯಾಮ್ಲ. ಹಾಗೆ ಇದ್ರ ಬಣ್ಣ ಹಾಗೇ ಇದೆ, ಇದು ತಟಸ್ಥ. ಇದು ನೋಡಿ ಬಣ್ಣ ಬದಲಾಗಿದೆ, ಕೆಂಪಾಗಿದೆ. ಹಾಗಾದ್ರೆ ಇದು ಏನಾಗ್ತದೆ? ಆಮ್ಲ. ಅರ್ಥ ಆಗ್ತಾ ಉಂಟಾ ನಿಮಗೆ? ಸೊ ಅದು ಆಮ್ಲ ಅಂತ ಹೇಳಿ ಬರಿಬಹುದು. ನೀವು ಬರಿಬೇಕಾದ್ರೆ ನೀವು ಸೆಂಟೆನ್ಸ್ ಅಲ್ಲಿ ಬರೀರಿ, ಆಯ್ತಾ, ವಾಕ್ಯ ಬಳಸಿ ಸರಿಯಾಗಿ ಬರೀರಿ. ಪ್ರಯೋಗಾಲಯದಲ್ಲಿನ ಒಂದು ದ್ರವದ ಮಾದರಿಯನ್ನ ವಿವಿಧ ಸೂಚಕಗಳನ್ನ ಬಳಸಿಕೊಂಡು ಪರೀಕ್ಷಿಸಲಾಯಿತು. ಸೂಚಕ ಕೆಂಪು ಲಿಟ್ಮಸ್, ನೀಲಿ ಲಿಟ್ಮಸ್, ಅರಶಿನ. ಬದಲಾವಣೆ, ಯಾವುದೇ ಬದಲಾವಣೆ ಇಲ್ಲ. ಕೆಂಪು ಬಣ್ಣಕ್ಕೆ ಬದಲಾಯಿತು, ಯಾವುದೇ ಬದಲಾವಣೆ ಇಲ್ಲ. ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾದ್ರೆ ಅದರ ಅರ್ಥ ಏನು? ದ್ರವದ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಈ ಚಟುವಟಿಕೆ ಆಧಾರದ ಮೇಲೆ ಗುರುತಿಸಿ ನಿಮ್ಮ ಉತ್ತರವನ್ನ ಸಮರ್ಥಿಸಿ. ನೋಡಿ, ಒಂದು ದ್ರವ ಇದೆ, ಇದಕ್ಕೆ ನೀವು ಕೆಂಪು ಲಿಟ್ಮಸ್ ಹಾಕ್ತೀರಿ, ಯಾವುದೇ ಬದಲಾವಣೆ ಇಲ್ಲ. ಇಲ್ಲಿ ನೀಲಿ ಲಿಟ್ಮಸ್ ಹಾಕಿದಾಗ ಕೆಂಪು ಬಣ್ಣಕ್ಕೆ ಬದಲಾಗ್ತದೆ. ಹಾಗಾದ್ರೆ ಇದು ಏನಾಗ್ತದೆ? ಇದು ಆಮ್ಲ ಅಂತ ಹೇಳಿ ಗೊತ್ತಾಯ್ತು. ಅರಶಿನದಲ್ಲಿ ಸಹ ಯಾವುದೇ ಬದಲಾವಣೆ ಇಲ್ಲದಿದ್ರೆ ಆ ದ್ರವ ಯಾವ ಸ್ವಭಾವವನ್ನ ಹೊಂದಿದೆ? ಆಮ್ಲೀಯ ಸ್ವಭಾವವನ್ನ ಹೊಂದಿದೆ. ಓಕೆ ಅಲ್ವಾ? ಈಗ ನೋಡಿ 5ನೇ ಪ್ರಶ್ನೆಗೆ ಬರೋಣ. 5ನೇ ಪ್ರಶ್ನೆ ಏನಂತ ಹೇಳಿದ್ರೆ, ಮಾನ್ಯಳ ಕಣ್ಣುಗಳಿಗೆ ಬಟ್ಟೆ ಕಟ್ಟಲಾಗಿದೆ. ದ್ರವಗಳು ಆಮ್ಲೀಯವೋ ಅಥವಾ ಕ್ಷಾರೀಯವೋ ಎಂಬುದನ್ನು ಪರೀಕ್ಷಿಸಲು ಮತ್ತು ನಿರ್ಧರಿಸಲು ಅವಳಿಗೆ 2 ಅಪರಿಚಿತ ದ್ರಾವಣಗಳನ್ನ ನೀಡಲಾಗುತ್ತದೆ. ದ್ರಾವಣಗಳನ್ನ ಪರೀಕ್ಷಿಸಲು ಅವಳು ಯಾವ ಸೂಚಕವನ್ನ ಬಳಸಬೇಕು ಅನ್ನೋದನ್ನ ಕೇಳಿದ್ದಾರೆ. ನೋಡಿ, ಯಾವ ಸೂಚಕವನ್ನ ಬಳಸಬಹುದು ಅಂತ ಹೇಳಿ ನೋಡಿದಾಗ ಅವಳಿಗೆ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಬಣ್ಣಗಳನ್ನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವಳಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಏನ್ ಮಾಡಬಹುದು? ಪರಿಮಳವನ್ನ ಸೂಚಿಸಿ, ಅಂದ್ರೆ ಪರಿಮಳವನ್ನ ನೋಡಬಹುದು. ಸೊ ಹಾಗಾದ್ರೆ ಅಲ್ಲಿ ಗ್ರಾಣ ಸೂಚಕಗಳನ್ನ ಉಪಯೋಗಿಸಬಹುದು. ಆಯ್ತಾ? ಗ್ರಾಣ ಸೂಚಕಗಳನ್ನ ಏನ್ ಮಾಡಬಹುದು? ಉಪಯೋಗಿಸಬಹುದು. ಸಾರಿ, ಗ್ರಾಣ ಸೂಚಕಗಳನ್ನು ಬಳಸಬಹುದು. ಯಾಕೆ ಗ್ರಾಣ ಸೂಚಕಗಳನ್ನ ಬಳಸಬಹುದು? ಅವಳಿಗೆ ಕಣ್ಣಿನಿಂದ ನೋಡ್ಲಿಕ್ಕೆ ಬಳಸಬಹುದು. ಅವಳಿಗೆ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಲಾಗಿದೆ. ಹಾಗಾದ್ರೆ ಬಣ್ಣ ಬದಲಾವಣೆ ಆಗುವುದು ಯಾವ್ದ್ರಲ್ಲಿ? ಅರಶಿನದಲ್ಲಿ ಅಥವಾ ಗುಲಾಬಿ ಸಾರದಲ್ಲಿ, ದಾಸವಾಳ ಸಾರದಲ್ಲಿ ಎಲ್ಲ ಬಣ್ಣ ಬದಲಾಗ್ತದೆ, ಅದು ಅವಳ ಗೊತ್ತಾಗುದಿಲ್ಲ. ಸೊ ನೀರುಳ್ಳಿ ತಕೊಳ್ಬಹುದು ಅವಳಿಗೆ, ಅಲ್ವಾ? ಈರುಳ್ಳಿಯನ್ನ ತಕೊಳ್ಬಹುದು, ಅಥವಾ ವೆನಿಲ್ಲಾ ಎಸೆನ್ಸ್ ಅನ್ನ ತಕೊಳ್ಬಹುದು, ಅಥವಾ ಯಾವುದು ಲವಂಗವನ್ನ ತೆಗೆದುಕೊಂಡು ಅದನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ, ಈರುಳ್ಳಿಯನ್ನ ತೆಗೆದುಕೊಂಡು ಅದನ್ನ ಜಜ್ಜಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಆ 2 ದ್ರಾವಣಗಳಿಗೆ ಹಾಕಿದಾಗ ಎಲ್ಲಿಯಾದ್ರೂ ಅದರ ವಾಸನೆ ಇರದಿದ್ರೆ ಅದರ ಅರ್ಥ ಆ ದ್ರಾವಣ ಏನಾಗ್ತದೆ? ಪ್ರತ್ಯಾಮ್ಲೀಯ ಆಗ್ತದೆ. ಯಾವ ದ್ರಾವಣದಲ್ಲಿ ಆ ನೀರುಳ್ಳಿಯ ಸ್ಮೆಲ್ ಇರ್ತದೆ, ಅಂದ್ರೆ ವಾಸನೆ ಇರ್ತದೆ, ಅದು ಆಮ್ಲೀಯವಾಗ್ತದೆ. ಸೊ ಅದಿಷ್ಟು 5ನೇ ಪ್ರಶ್ನೆಗೆ ಉತ್ತರ ಆಗ್ತದೆ. ಮುಂದಕ್ಕೆ ಹೋಗೋಣ. ನಾವು 6ನೇ ಪ್ರಶ್ನೆಗೆ ಬರೋಣ. 6ನೇ ಪ್ರಶ್ನೆ ಏನ್ ಹೇಳ್ತದೆ ಅನ್ನೋದನ್ನ ನೋಡಿ ಮಕ್ಕಳೇ. ಬಿಳಿ ಹಾಳೆಯ ಮೇಲೆ ಅಧ್ಯಾಯದ ಆರಂಭದಲ್ಲಿ ನೀಡಲಾಗಿದೆ ಒಂದು ಸಂದೇಶವನ್ನ ಬರೆಯಲು ಬಳಸಬಹುದಾದ ವಿವಿಧ ವಸ್ತುಗಳನ್ನು ಮತ್ತು ಸಿಂಪಡಿಸುವ ಕಿಸೆಯಲ್ಲಿ ಏನಿರಬಹುದು ಎಂಬುದನ್ನು ನೀವು ಸೂಚಿಸಬಹುದೇ? ವಿವಿಧ ಸಂಭಾವ್ಯ ಸಂಯೋಜನೆಗಳು ಮತ್ತು ಬರವಣಿಗೆಯ ಬಣ್ಣವನ್ನ ಪಟ್ಟಿ ಮಾಡಿ. ಸೊ ಏನಾಗ್ತದೆ ಅಂತ ಹೇಳಿದ್ರೆ ಏನ್ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ, ನಾವು ಇದಕ್ಕೆ ಒಂದು ನಿಮಿಷ, ನಾವು ಏನೆಲ್ಲ ಬಳಸಬಹುದು, ಬಣ್ಣಗಳ ಬದಲಾವಣೆ ಆಗ್ತದೆ ಅನ್ನೋದನ್ನ ನೋಡೋಣ. ನೋಡಿ, ಒಂದು ಕಾಗದದಲ್ಲಿ ನಾವು ಎಲ್ಲಿಯಾದ್ರೂ ಲಿಟ್ಮಸ್ ದ್ರಾವಣವನ್ನ ಬಳಸಿದಾಗ ಅದು ಏನಾಗ್ತದೆ? ಆಮ್ಲೀಯ ಆಗಿದ್ರೆ ಕೆಂಪಾಗ್ತದೆ ಅಲ್ವಾ? ಇದನ್ನ ನಾವು ಕಲ್ತಿದ್ದೇವೆ. ಸೊ ಕಾಗದದ ವಿಧಾನ ಒಂದು ಏನಂತ ಹೇಳಿದ್ರೆ, ಕಾಗದದ ಮೇಲೆ ಸಾಬೂನು ದ್ರಾವಣದಿಂದ ಬಳಸಬಹುದು. ಅದಕ್ಕೆ ಅರಶಿನದ ಕಾಗದ ಮೇಲೆ, ಅಂದ್ರೆ ನೀವೇನ್ ಮಾಡ್ಬಹುದಂತ ಹೇಳಿದ್ರೆ, ಒಂದು ಪೇಪರ್ಗೆ ಅರಶಿನ ಹಾಕಿ, ಇದೊಂದು ವಿಧಾನ ಆಗ್ತದೆ. ಆಯ್ತಾ? ಅರಶಿನವನ್ನ ತೆಗೆದುಕೊಂಡು ಅದನ್ನಕ್ಕೆ ಬಣ್ಣ ಹಾಕಿ ನಂತರ
ಅದರಲ್ಲಿ ಸ್ಮಾಲ್ ಆಗಿ ಒಂದು ಇದರಲ್ಲಿ ಬರ್ದ್ರೆ, ಯಾವುದು ಸಾಬೂನು ದ್ರಾವಣದ ಮೂಲಕ ಬರ್ದ್ರೆ ಬಣ್ಣ ಬರ್ತದೆ, ಅದು ಒಂದು ರೀತಿ. ಇನ್ನೊಂದು ರೀತಿ ಅಂತ ಹೇಳಿದ್ರೆ ಕಿತ್ತಳ ರಸ ಏನಿದೆ ನೋಡಿ, ಅದರ ಆಮ್ಲ ಬರೆದು ಅದನ್ನ ಗೋಚರಿಸುವಂತೆ ಮಾಡಲು ಯಾವ ಸೂಚಕವನ್ನ ಬಳಸಬಹುದು? ನಿಮಗೆ ಕಿತ್ತಳೆ ರಸ ಎಲ್ಲಿಯಾದ್ರೂ ನೀವು ತಕೊಂಡ್ರೆ, ಅಥವಾ ನಿಂಬೆ ರಸ, ಕಿತ್ತಳೆ ರಸ ಏನಾದ್ರೂ ತಕೊಂಡ್ರೆ ಗುಲಾಬಿ ಅಥವಾ ದಾಸವಾಳದ ಸಾರವನ್ನ ಬಳಸಬಹುದು. ಗುಲಾಬಿ ಸಾರವನ್ನ ಬಳಸಬಹುದು. ಆಗ ಬಣ್ಣ ಬದಲಾಗ್ತದೆ, ಕೆಂಪು ಬಣ್ಣಕ್ಕೆ ಬರ್ತದೆ. ಸೊ ಆಗ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ ಅಲ್ವಾ. ಸೊ ಇದಿಷ್ಟು ಯಾವ ಪ್ರಶ್ನೆಗೆ ಉತ್ತರ ಆದದ್ದು ನಮ್ಮದು? 6ನೇ ಪ್ರಶ್ನೆಗೆ ಉತ್ತರ. ಈಗ ನಾವು 7ನೇ ಪ್ರಶ್ನೆಗೆ ಬರೋಣ. 7ನೇ ಪ್ರಶ್ನೆ ಏನ್ ಹೇಳ್ತದೆ ಅನ್ನೋದನ್ನ ನೋಡೋಣ. ದ್ರಾಕ್ಷಿ ರಸವನ್ನ ಕೆಂಪು ಗುಲಾಬಿ ಸಾರದೊಂದಿಗೆ ಬೆರೆಸಲಾಗಿದೆ. ಈ ಮಿಶ್ರಣವು ಕೆಂಪು ಬಣ್ಣದ ಛಾಯೆಯನ್ನು ಪಡೆಯಿತು. ಈ ಮಿಶ್ರಣಕ್ಕೆ ಅಡುಗೆ ಸೋಡವನ್ನ ಸೇರಿಸಿದರೆ ಏನಾಗುತ್ತದೆ? ನಿಮ್ಮ ಉತ್ತರವನ್ನ ಸಮರ್ಥಿಸಿ. ನೋಡಿ, ಉತ್ತರ ಏನಂತ ಹೇಳಿದ್ರೆ ಸಮರ್ಥನೆ ನೋಡಿ, ದ್ರಾಕ್ಷಿ ರಸವು ಆಮ್ಲೀಯ ಗುಣವನ್ನು ಹೊಂದಿದೆ, ಅದರಲ್ಲಿ ಟಾರ್ಟಾರಿಕ್ ಆಮ್ಲ ಇರ್ತದೆ. ಸೊ ಗುಲಾಬಿ ಸಾರದೊಂದಿಗೆ ವರ್ತಿಸಿದಾಗ ಅದು ಏನಾಗ್ತದೆ? ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈಗ ನಾವು ಮಿಶ್ರಣಕ್ಕೆ ಅಡುಗೆ ಸೋಡವನ್ನ ಸೇರಿಸುವುದರಿಂದ ಅದು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ. ಅದು ಏನಾಗ್ತದೆ? ಅದನ್ನ ತಟಸ್ಥಗೊಳಿಸ್ತದೆ. ನಂತರ ಮಿಶ್ರಣವನ್ನ ಮೃದುವಾಗಿ ಅಂದ್ರೆ ಸ್ಲೋ ಆಗಿ ಪ್ರತ್ಯಾಮ್ಲೀಯವಾಗಿ ಮಾಡ್ತದೆ. ಸೊ ಈಗ ಗುಲಾಬಿ ಸಾರದ ಬಣ್ಣ ಏನಾಗ್ತದೆ? ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಬೇಕಾದ್ರೆ ನಾನು ಅದನ್ನ ನಿಮ್ಮಲ್ಲಿ ಬರಿತೇನೆ ಮಕ್ಕಳೇ. ನೋಡಿ, ಇದು ಆಗದು ಕಣ್ಣಿಗೆ ಬಟ್ಟೆ ಕಟ್ಟಿ, ಆಲ್ ಫ್ಯಾಕ್ಟರ್ ಇಂಡಿಕೇಟರ್, ಘ್ರಾಣ ಸೂಚಕಗಳನ್ನ ಬಳಸಬಹುದು ಅನ್ನೋದು. ಈಗ ಒಂದ್ ನಿಮಿಷ, ಇದ್ರದ್ದು ಸಿಗ್ಲಿಲ್ಲ ನನಗೆ, ನಾನು ಮಾಡಿಟ್ಟಿದ್ದೇನೆ, ಬಟ್ ಐ ಕಾಂಟ್ ಗೆಟ್ ಇಟ್. ನೋಡಿ, ದ್ರಾಕ್ಷಿ ರಸ ಏನಿದೆ ನೋಡಿ, ಅಡಿಗೆ ಸೋಡವನ್ನ ಬೆರೆಸಿದಾಗ ಫಸ್ಟಿಗೆ ನಾವು ದ್ರಾಕ್ಷಿ ರಸಕ್ಕೆ ಏನ್ ಹಾಕ್ತೇವೆ? ಒಂದು ಸಾರವನ್ನ, ಅಂದ್ರೆ ನಮ್ಮ ಗುಲಾಬಿ ಸಾರವನ್ನ ಹಾಕಿದಾಗ ಅಥವಾ ದಾಸವಾಳ ಸಾರವನ್ನ ಹಾಕಿದಾಗ ಅದು ಕೆಂಪು ಬಣ್ಣದಲ್ಲಿ ಇರ್ತದೆ. ಸುಲಭವಾಗಿ ಅದಕ್ಕೆ ಅಥವಾ ಸ್ಲೋ ಆಗಿ ಅಡುಗೆ ಸೋಡವನ್ನ ಸೇರಿಸಿದಾಗ ಮೊದಲಿಗೆ ಬಣ್ಣ ಬದಲಾಗುವುದಿಲ್ಲ, ನಂತರ ಅದು ಏನಾಗ್ತದೆ? ಹಸಿರು ಬಣ್ಣಕ್ಕೆ ಬದಲಾಗ್ತದೆ. ಅದರ ಅರ್ಥ ಏನಾಗ್ತದೆ? ನಿಧಾನವಾಗಿ ಆ ಒಂದು ದ್ರಾವಣ ಏನಿತ್ತು ನೋಡಿ, ಅದು ಪ್ರತ್ಯಾಮ್ಲೀಯವಾಗಿ ಕನ್ವರ್ಟ್ ಆಯ್ತು ಅನ್ನೋದು. ಅಂದ್ರೆ ಪ್ರತ್ಯಾಮ್ಲೀಯವಾಗಿ ಅದು ಬದಲಾಯಿತು, ಹಾಗಾಗಿ ಹಸಿರು ಬಣ್ಣಕ್ಕೆ ತಿರುಗಿತು ಅನ್ನೋದು. ಆಯ್ತಾ? ಓಕೆ ಅಲ್ವಾ? ಇದು ಹಸಿರು ಬಣ್ಣಕ್ಕೆ ತಿರುಗಿತು. ಇದಿಷ್ಟು. ನೆಕ್ಸ್ಟ್ ನೋಡಿ, ನೈಸರ್ಗಿಕ ಸೂಚಕವನ್ನ ಹೇಗೆ ತಯಾರಿಸಬಹುದು ಅನ್ನೋದನ್ನ ನೋಡೋದಾದ್ರೆ, ಒಂದು ನಿಮಗೆ ಇದುವೆ, ಯಾವುದು? ಅರಶಿನವನ್ನ, ಪೇಪರ್ಗೆ ಅರಶಿನವನ್ನ ಹಚ್ಚಿ ಅದಕ್ಕೆ ಒಣಗಿಸಿ 2-3 ದಿವಸ ಒಣಗಿಸಿ ಅದನ್ನ ಏನ್ ಮಾಡ್ಬೋದು? ಕಟ್ ಮಾಡಿ ಪ್ರತ್ಯಾಮ್ಲವನ್ನು ಕಂಡು ಹಿಡಿಬಹುದು. ಅದು ಪ್ರತ್ಯಾಮ್ಲೀಯ ಅಂತ ಹೇಳಿದ್ರೆ ಅದು ಕೆಂಪು ಬಣ್ಣಕ್ಕೆ ಏನಾಗ್ತದೆ? ಬದಲಾಗ್ತದೆ. ಸೊ ಅದರಿಂದ ನಾವು ಪ್ರತ್ಯಾಮ್ಲೀಯವನ್ನು ಕಂಡು ಹಿಡಿಬಹುದು. ಆಯ್ತಾ? ಅಥವಾ ಇಲ್ಲದಿದ್ರೆ ನಾವು ಏನ್ ಮಾಡಬಹುದು? ಗುಲಾಬಿ ಸಾರವನ್ನ ಹೇಗೆ ಕಂಡು ಹಿಡಿಯುವುದು ಅನ್ನೋದನ್ನ ಕಳೆದ ಒಂದು ತರಗತಿಯಲ್ಲಿ ಮಾಡಿದ್ದೇವೆ. ಈ ಸ್ಟೆಪ್ ಗಳನ್ನ ಬರಿಬಹುದು. ಕುಟ್ಟಾಣಿ ಬಳಸಿ ದಳಗಳನ್ನ ಅರೆಯಿರಿ, ಅನಂತರ ಬಿಸಿ ನೀರನ್ನ ಸುರಿಸಿರಿ, ಅದಕ್ಕೆ 5-10 ನಿಮಿಷ ಇಡಿ, ಅನಂತರ ಅದನ್ನ ಶೋಧಿಸಿದಾಗ ಬಣ್ಣ ಬರ್ತದೆ. ಅದನ್ನ ಒಂದು ಪೇಪರ್ ಮುಳುಗಿಸಿಡಿ ಅಲ್ವಾ, ಫಿಲ್ಟರ್ ಪೇಪರ್ ಮುಳುಗಿಸಿಡಿ, ನಂತರ ಅದನ್ನ ಒಣಗಿಸಿದಾಗ ನಮ್ಗೆ ಏನ್ ಸಿಗ್ತದೆ? ಅಥವಾ ಅದುವೇ ದ್ರಾವಣವನ್ನು ನಾವು ಡೈರೆಕ್ಟ್ ಆಗಿ ಬಳಸಬಹುದು ಕೂಡ, ಯಾವ್ದಾಗಿ? ಸೂಚಕಗಳಾಗಿ ಬಳಸಬಹುದು. ಆಯ್ತಾ? ಸೊ ಇದಿಷ್ಟು ಅದರ ಬಗ್ಗೆ ಆ ಒಂದು ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ನೋಡಿ, ಕೀರ್ತಿ ಹುಟ್ಟುಹಬ್ಬದಂದು ಕಿತ್ತಳೆ ರಸವನ್ನ ಬಳಸಿ ತನ್ನ ಅಜ್ಜಿಗೆ ರಹಸ್ಯ ಸಂದೇಶವನ್ನ ಬರೆದಿದ್ದಾಳೆ. ಆಯ್ತಾ? ಸಂದೇಶವನ್ನ ಬಹಿರಂಗಪಡಿಸಲು ನೀವು ಅವಳ ಅಜ್ಜಿಗೆ ಹೇಗೆ ಸಹಾಯ ಮಾಡ್ತೀರಿ? ಕಿತ್ತಳೆ ರಸ ಏನಿದೆ ಇದು ಆಮ್ಲ ಪ್ರವೃತ್ತಿಯನ್ನ ಹೊಂದಿದೆ. ಆಯ್ತಾ? ಇದಕ್ಕೆ ಬಣ್ಣ ಬರ್ಬೇಕಾದ್ರೆ, ಅಂದ್ರೆ ಅದು ಗೊತ್ತಾಗಬೇಕಾದ್ರೆ ನಾವು ಏನನ್ನ ಅದಕ್ಕೆ ಹಾಕಬಹುದು? ಅಜ್ಜಿಗೆ ದಾಸವಾಳದ ಸಾರವನ್ನ ಬಳಸಲು ಹೇಳಬಹುದು ಅಲ್ವಾ? ದಾಸವಾಳದ ಸಾರವನ್ನ ಬಳಸಲು ಹೇಳಬಹುದು, ಅಥವಾ ಗುಲಾಬಿ ಸಾರವನ್ನ ಬಳಸಲು ಹೇಳಬಹುದು. ಆಗ ಬಣ್ಣ ಬದಲಾಗ್ತದೆ, ಕೆಂಪು ಬಣ್ಣ ಆಗಿ ಬದಲಾಗ್ತದೆ. ಈಗ ನೈಸರ್ಗಿಕ ಸೂಚಕವನ್ನ ಹೇಗೆ ಕಂಡು ಹಿಡಿಯುವುದು ಅಂತ ಹೇಳಿ ನಾನು ನಿಮ್ಗೆ ತೋರಿಸಿದೆ. ನಿಮಗೆ 3 ದ್ರವಗಳನ್ನ ನೀಡಲಾಗುತ್ತದೆ. ಒಂದು ವಿನೆಗರ್, ಇನ್ನೊಂದು ಅಡುಗೆ ದ್ರಾವಣ, ಮತ್ತೊಂದು 3ನೇಯದು ಸಕ್ಕರೆ ದ್ರಾವಣ. ಅರಶಿನ ದ್ರಾವಣವನ್ನ ಮಾತ್ರ ಬಳಸಿ ನೀವು ಅವುಗಳನ್ನ ಗುರುತಿಸಬಹುದೇ? ವಿವರಿಸಿ.
ಆಗ್ತದೆ ಅಲ್ವಾ. ಏನಂತ ಹೇಳಿದ್ರೆ ಪ್ರತ್ಯಾಮ್ಲದಲ್ಲಿ ಅರಶಿನದ ಬಣ್ಣ ಕೆಂಪು ಆಗ್ತದೆ. ಸೊ ಇದನ್ನ ಬಳಸಿ 3 ದ್ರಾವಣಗಳನ್ನ ಉಪಯೋಗಿಸಬಹುದು. 3 ದ್ರವಗಳ ಹನಿಗಳನ್ನ ಅಥವಾ ಪ್ರತ್ಯೇಕ ಅರಶಿನ ಕಾಗದದ ಪಟ್ಟಿ ಮಾಡಿ ಯಾವ ದ್ರವ ಅರಶಿನ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಗ್ತದೆ ಅದುವೇ ಅಡಿಗೆ ಸೋಡಾ ದ್ರಾವಣ. ಆಗ ನಿಮ್ಗೆ ಗೊತ್ತಾಗ್ತದೆ. ನಂತರ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಉಳಿದ 2 ದ್ರಾವಣಗಳಲ್ಲಿ ಯಾವುದೇ ಬಣ್ಣ ಆಗುದಿಲ್ಲ. ಈಗ ಕೆಂಪು ಬಣ್ಣಕ್ಕೆ ತಿರುಗಿದ ಅರಶಿನ ಕಾಗದದ 2 ಪಟ್ಟಿಗಳನ್ನ ತೆಗೆದುಕೊಳ್ಳಿ. ಉಳಿದ 2 ಅಪರಿಚಿತ ದ್ರವಗಳನ್ನ ಮುಳುಗಿಸಿದಾಗ ಯಾವ ದ್ರಾವಣವನ್ನ ಹಾಕಿದಾಗ ಕೆಂಪು ಲಿಟ್ಮಸ್ ಕಾಗದವು ಪುನಃ ಹಳದಿ ಬಣ್ಣಕ್ಕೆ ತಿರುಗುತ್ತದೆಯೋ ಅದು ಆಮ್ಲೀಯ ಅಂದ್ರೆ ವಿನೆಗರ್ ಆಗಿರ್ತದೆ. ಯಾವುದು ತಿರುಗುವುದಿಲ್ಲವೋ ಅದು ತಟಸ್ಥ ಆಗಿರ್ತದೆ. ಗೊತ್ತಾಗ್ತಾ ಉಂಟಾ ನಿಮಗೆ? ನಿಮಗೆ 3 ದ್ರಾವಣಗಳನ್ನ ಕೊಟ್ಟಿದ್ದಾರೆ ನೋಡಿ. 3 ದ್ರಾವಣಗಳನ್ನ ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಏನು ಹೇಳಿದ್ದಾರೆ? ಒಂದು ಏನು ವಿನೆಗರ್ ಇದೆ, ಇನ್ನೊಂದು ಏನಿದೆ ಅಂತ ಹೇಳಿದ್ದಾರೆ ಮಕ್ಕಳೇ? ಒಂದು ವಿನೆಗರ್ ಇದೆ, ಒಂದು ಸಕ್ಕರೆ ದ್ರಾವಣ ಇದೆ, ಮತ್ತೊಂದು ಅಡಿಗೆ ಸೋಡಾ ಇದೆ ಅಂತ ಹೇಳ್ತಾರೆ. ಸೊ ಆ 3 ಹಾಕಿ ನೋಡಿದಾಗ ಯಾವುದೇ ಬದಲಾವಣೆ ಬರುವುದಿಲ್ಲ. ಇದು ಒಂದು ಅಡಿಗೆ ಸೋಡಾ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈಗ ಈ ಕಾಗದವನ್ನ ಕಟ್ ಮಾಡಿ ಇನ್ನೂ 2 ಪೀಸ್ ಮಾಡಿ ಒಂದು ಸೈಡ್ ಅನ್ನ ವಿನೆಗರ್ಗೆ ಹಾಕಿದಾಗ ಪುನಃ ಅದು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಅದರ ಅರ್ಥ ಏನು? ಅದು ಆಮ್ಲ. ಮತ್ತೆ ಇನ್ನೊಂದ್ರಲ್ಲಿ ಯಾವುದೇ ಬದಲಾವಣೆ ಆಗುದಿಲ್ಲ, ಅದು ಕೆಂಪಾಗಿ ಇರ್ತದೆ. ಸೊ ಅದರ ಅರ್ಥ ಏನು? ಅದು ಪ್ರತ್ಯಾಮ್ಲ ಅನ್ನೋದು. ಆಯ್ತಾ? ಇದು ಹೇಗೆ ನಿಮಗೆ ಕೇವಲ ಅರಶಿನವನ್ನ ಉಪಯೋಗಿಸಿಕೊಂಡು ಆಮ್ಲ ಪ್ರತ್ಯಾಮ್ಲವನ್ನ ಕಂಡುಹಿಡಿಯುವುದು ಅಂತ ಹೇಳಿ ಆಗ್ತದೆ. ಕೊನೆಯದಾಗಿ ಕೆಂಪು ಗುಲಾಬಿಯ ಸಾರವು ದ್ರವ ಎಕ್ಸ್ ಅನ್ನ ಹಸಿರು ಬಣ್ಣಕ್ಕೆ ಬದಲಿಸುತ್ತದೆ. ಎಕ್ಸ್ ದ್ರವದ ಸ್ವಭಾವವೇನು? ದ್ರವ ಎಕ್ಸ್ ಗೆ ಹೆಚ್ಚುವರಿಯಾಗಿ ನೆಲ್ಲಿ ರಸವನ್ನ ಸೇರಿಸಿದಾಗ ಏನಾಗ್ತದೆ ಅನ್ನೋದನ್ನ ಕೇಳ್ತಾ ಇದ್ದಾರೆ ಅವರು. ನೋಡಿ, ದ್ರವ ಎಕ್ಸ್ ಅನ್ನೋದು ಕೆಂಪು ಬಣ್ಣಕ್ಕೆ ಅದು ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಅದು ಯಾವುದು? ಪ್ರತ್ಯಾಮ್ಲ ಅಲ್ವಾ? ಅದರ ಅರ್ಥ ಏನು? ಅದು ಪ್ರತ್ಯಾಮ್ಲೀಯ ದ್ರಾವಣ. ಪುನಃ ನೆಲ್ಲಿ ರಸಕ್ಕೆ ಹಾಕಿದಾಗ ಏನಾಗ್ತದೆ? ಅದು ಕೆಂಪಾಗಿ ಪರಿವರ್ತನೆ ಆಗ್ತದೆ. ನೆಲ್ಲಿ ರಸ ಎಂಬುದು ಆಮ್ಲ. ಸೊ ದಾಸವಾಳ ಸಾರ ಕೆಂಪು ಬಣ್ಣಕ್ಕೆ ತಿರುಗುವಂತಹದ್ದು ಯಾವುದ್ರಲ್ಲಿ? ಆಮ್ಲದಲ್ಲಿ. ತಟಸ್ಥೀಕರಣ ಕ್ರಿಯೆ ನಡೀತದೆ. ಆಯ್ತಾ? ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳು. ಕೊನೆಯದಾಗಿ ಇಲ್ಲಿ ಒಂದು ಬಿಟ್ಟ ಪದಗಳನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಣ್ಣಿನ ನೋಡಿ, ಕುಂದಿದ ಆರೋಗ್ಯದ ಲಕ್ಷಣವನ್ನ ತೋರಿಸುವ ಸಸ್ಯಗಳನ್ನ ಹೊಂದಿರುವ ಒಂದು ಉದ್ಯಾನವನ ಕಲ್ಪಿಸಿಕೊಳ್ಳಿ. ಮಣ್ಣಿನ ಅಂದ್ರೆ ಮಣ್ಣಿನ ಒಂದು ಸ್ವಭಾವ ಏನಾಗಿರಬಹುದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಮಣ್ಣಿನ ಸ್ವಭಾವ ಕೆಲವೊಮ್ಮೆ ಆಮ್ಲೀಯ ಕೂಡ ಆಗಿರಬಹುದು ಅಥವಾ ಪ್ರತ್ಯಾಮ್ಲ ಕೂಡ ಆಗಿರಬಹುದು. ಆಯ್ತಾ? ಮಣ್ಣಿನ ಸ್ವಭಾವವನ್ನು ಪರೀಕ್ಷಿಸಲು ಯಾವ ಸೂಚಕವನ್ನ ಬಳಸಬಹುದು? ನಾವು ಮಣ್ಣಿನ ಸೂಚಕವನ್ನ ಬಳಸಲು ಲಿಟ್ಮಸ್ ಕಾಗದವನ್ನ ಬಳಸಬಹುದು. ಲಿಟ್ಮಸ್ ಕಾಗದವನ್ನ ಬಳಸಬಹುದು. ಆಮ್ಲೀಯ ಮಣ್ಣನ್ನ ಡ್ಯಾಶ್ ಮೂಲಕ ಸಂಸ್ಕರಿಸಬಹುದು. ಆಮ್ಲೀಯ ಮಣ್ಣನ್ನ ಸುಣ್ಣ ಹಾಕಿ ಅದನ್ನ ಸಂಸ್ಕರಿಸಬಹುದು. ಇದಕ್ಕೆ ಏನ್ ಹಾಕಬಹುದು? ಸಾವಯವ ಪದಾರ್ಥ ಹಾಕಿ, ಸಾವಯವ ಗೊಬ್ಬರ ಅಂತ ಕೂಡ ಆಗ್ತದೆ. ಸಾವಯವ ಗೊಬ್ಬರ ಹಾಕಿ ಅದನ್ನ ಏನ್ ಮಾಡಬಹುದು? ಸಂಸ್ಕರಿಸಬಹುದು ಅಂತ ಏನ್ ಮಾಡಬಹುದು? ನಮ್ಗೆ ಹೇಳ್ಬಹುದು. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಕಲ್ತದ್ದು ಆಮ್ಲ, ಪ್ರತ್ಯಾಮ್ಲ ಮತ್ತು ತಟಸ್ಥ ಅನ್ನೋ ಒಂದು ಪಾಠದ ಬಗ್ಗೆ. ಈ ವಿಡಿಯೋ ಪಾಠ ಬಹಳ ಚೆನ್ನಾಗಿತ್ತು ಅಲ್ವಾ? ವಸ್ತುಗಳ ಅನ್ವೇಷಣೆ ಅನ್ನೋದು ಪಾಠ ಬಹಳ ಚೆನ್ನಾಗಿತ್ತು. ಆಮ್ಲ, ಪ್ರತ್ಯಾಮ್ಲ ಮತ್ತು ತಟಸ್ಥವನ್ನ ನಾವು ಹೇಗೆ ಕಂಡು ಹಿಡಿಯುವುದು ಅನ್ನೋದನ್ನ ಕಲ್ತಿದ್ದೇವೆ. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.